ಸಾರಿ 9ನೇ ಪ್ರಶ್ನೆ. ಪ್ರತಿ ವರ್ಷ ಮಾರ್ಚ್ 15ರಂದು ಗ್ರಾಹಕರ ಹಕ್ಕುಗಳ ರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಸೊ ಇವಾಗ ನೀವು ಮೊದಲನೇ ಪ್ರಶ್ನೆಯಲ್ಲಿ ನೋಡಿದರೆ ಗ್ರಾಹಕರ ಹಕ್ಕುಗಳ ದಿನ ಅಥವಾ ಗ್ರಾಹಕರ ದಿನವನ್ನಾಗಿ ಮಾರ್ಚ್ 15 ಪ್ರತಿ ವರ್ಷ ಆಚರಣೆ ಮಾಡಲಾಗತ್ತೆ ಅಲ್ವಾ. ಸೊ ಯಾಕೆ ಮಾರ್ಚ್ 15ರಂದೇ ಆಚರಣೆ ಮಾಡಲಾಗತ್ತೆ? ಇದಕ್ಕೆ ಒಂದು ಚರಿತ್ರೆ ಇದೆ, ಇತಿಹಾಸ. ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15 1962 ಮಹತ್ವದ ದಿನವಾಗಿದೆ. ಯಾಕೆ ಅಂತಂದ್ರೆ ಅಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿರವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆಯ ಹಕ್ಕು, ನಾಗರಿಕರಿಗೆ ಅಂದ್ರೆ ಗ್ರಾಹಕರಿಗೆ 4 ತರದ ಹಕ್ಕುಗಳನ್ನ ಕೊಟ್ರು ಮಕ್ಕಳೇ. ಸಂರಕ್ಷತೆಯ ಹಕ್ಕು, ಸುರಕ್ಷತೆಯ ಹಕ್ಕು, ಆಯ್ಕೆಯ ಹಕ್ಕು, ಆಯ್ಕೆ ಮಾಡುವಂತಹ ಹಕ್ಕು, ಮಾಹಿತಿಯನ್ನ ಪಡೆಯುವ ಹಕ್ಕು. ವಸ್ತುವನ್ನ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ವಸ್ತುವಿನ ಬಗ್ಗೆ ಮಾಹಿತಿ ಪಡೆಯುವಂತಹ ಹಕ್ಕು ಮತ್ತು ಆಲಿಸುವ ಹಕ್ಕು, ವಸ್ತುವಿನ ಬಗ್ಗೆ ಇನ್ಫಾರ್ಮೇಶನ್ ಕೇಳುವಂತಹ ಹಕ್ಕನ್ನ ನೀಡಿದರು. ಈ 4 ಹಕ್ಕುಗಳನ್ನ ಈ ಮಹತ್ವದ ದಿನದಂದು ಮಾರ್ಚ್ 15 1962ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿರವರು ನೀಡಿದ್ದ ಸಲುವಾಗಿ ಈ ಕಾರಣದಿಂದ ಪ್ರತಿ ವರ್ಷ ಮಾರ್ಚ್ 15ರಂದು ಗ್ರಾಹಕರ ಹಕ್ಕುಗಳ ರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಇದು ಗ್ರಾಹಕ ಹಕ್ಕುಗಳ ರಕ್ಷಣಾ ದಿನದ ಹಿನ್ನೆಲೆ.